ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಬಂದಿದ್ದು ಒಂದು ವಿಶೇಷ ಸೂಚನೆ ಕೊಡೋದಕ್ಕೆ. ನಮ್ಮೆಲ್ಲರ ನೆಚ್ಚಿನ ನಾಯಕ, ರಾಜ್ಯ JDS ರಾಜ್ಯಾಧ್ಯಕ್ಷರು, ಕೇಂದ್ರ ಸಚಿವರಾದ HD ಕುಮಾರಸ್ವಾಮಿ ಅವರು ಎಲ್ಲೇ ತೊಂದರೆ ಆದರೂ ಅಷ್ಟೊತ್ತಿಗೆ ಸ್ಪಂದಿಸುವಂಥ ಒಂದು ಗುಣದವರು. ಹಾಗಾಗಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಏನು ಅನಾಹುತ ಆಗಿದೆ, ಅದರಲ್ಲೂ ವಿಶೇಷವಾಗಿ ಅಂಕೋಲ ಶಿರೂರಲ್ಲಿ ಏನು ಅನಾಹುತ ಆಗಿದೆ ಅದನ್ನು ಬಂದು ನೋಡಿ ಪರಿಶೀಲನೆ ಮಾಡೋರಿದ್ದಾರೆ. ಅವ್ರು ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದಾರೆ. ಈಗ ತಾನೇ ಹೇಳಿದ್ರು. ಹಾಗಾಗಿ ನಾಳೆ ಅಂದರೆ ಜುಲೈ 20 ಶನಿವಾರ ಬೆಳಗ್ಗೆ 10 ಬಾಳೆಹೊಳಿ ಕ್ರಾಸ್ ಬರ್ತಾ ಇದ್ದಾರೆ. ಅಲ್ಲಿಂದ ನೇರವಾಗಿ ಶಿರೂರು ಘಟನೆ ಆದ ಸ್ಥಳಕ್ಕೆ, ದುರ್ಘಟನೆ ಆದ ಸ್ಥಳಕ್ಕೆ ಹೋಗಿ ನಂತರ ಆಮೇಲೆ ವಾಪಸ್ ಡೆಲ್ಲಿಗೆ ಹೋಗಲಿದ್ದಾರೆ. ನಮ್ಮೆಲ್ಲರ ನಾಯಕರು, ನೆಚ್ಚಿನ ನಾಯಕರಾದ ಕುಮಾರಸ್ವಾಮಿ ಅವರು ಎಲ್ಲೇ ಅನಾಹುತ ಏನೇ ಆಗಲಿ ಜನರಿಗೆ ಸ್ಪಂದಿಸುವಂಥ ನಾಯಕ. ಇಲ್ಲಿ ಆಗ್ತಿರೋ ತೊಂದರೆ ಅವ್ರು ತಿಳಿದ ತಕ್ಷಣ ತಾನು ಬರ್ತೀನಿ ಅಂತ ತಕ್ಷಣ ತೀರ್ಮಾನ ಕೊಟ್ಟಿದ್ದಾರೆ. ಹಾಗಾಗಿ ನಾನು ಈ ಸಂದರ್ಭದಲ್ಲಿ ಎಲ್ಲರಿಗೂ, ನನ್ನ JDS ಪಕ್ಷದ ಮುಖಂಡರು ಮತ್ತು ಕಾರ್ಯಕರ್ತರಿಗೆ ಹಾಗೂ ನನ್ನ ಮೈತ್ರಿ ಪಕ್ಷದ BJP ಮುಖಂಡರು ಕಾರ್ಯಕರ್ತರಿಗೆ ವಿನಂತಿ ಮಾಡ್ತೀನಿ. ನಾಳೆ ಜುಲೈ 20 ಶನಿವಾರ ಬೆಳಗ್ಗೆ 10 ಬಾಳೆಹೊಳಿ ಕ್ರಾಸ್ಗೆ ಬರ್ತಾ ಇದ್ದಾರೆ. ನಾವೆಲ್ಲರೂ ಅವ್ರನ್ನ ಕರ್ಕೊಂಡು ಆ ಸ್ಥಳಕ್ಕೆ ಕರ್ಕೊಂಡೋಗಿ, ನಾವು ಶಿರೂರು ಹತ್ರ ಕರ್ಕೊಂಡೋಗಿ ಆ ಸ್ಥಳ ಪರಿಶೀಲನೆ ನಮ್ಮ ನಾಯಕರು ಮಾಡಲಿ. ಆಮೇಲೆ ಸಲಹೆ ಸೂಚನೆ ಸರ್ಕಾರಕ್ಕೆ ಕೊಡ್ತಾರೆ. ಆ ನಂಬಿಕೆ, ಭರವಸೆ ನನಗಿದೆ. ಹಾಗಾಗಿ ತಾವೆಲ್ಲರೂ ಬರಬೇಕು. ಕೊನೆ ಕ್ಷಣದಲ್ಲಿ ಇದನ್ನು ಹೇಳ್ತಾ ಇದ್ದೀನಿ, ಯಾಕಂದರೆ ಕೊನೆ ಕ್ಷಣದಲ್ಲಿ ಅದು ತೀರ್ಮಾನ ಆಗಿದೆ. ಹಾಗಾಗಿ ತಾವೆಲ್ಲರೂ ಬರಬೇಕು ಅಂತ ಈ ಸಂದರ್ಭದಲ್ಲಿ ನಾನು JDS ಪಕ್ಷದ ಮುಖಂಡರಿಗೆ, ಕಾರ್ಯಕರ್ತರಿಗೆ ಹಾಗೂ BJP ಪಕ್ಷದ ಮುಖಂಡರ ಕಾರ್ಯಕರ್ತರಿಗೆ ವಿನಂತಿ ಮಾಡ್ತೀನಿ. ನಮಸ್ಕಾರ. ಸುದ್ದಿ ಹಾಗೂ ಕುತೂಹಲಕಾರಿ ಮಾಹಿತಿಗಾಗಿ ಕೂಜಳ್ಳಿ ಟೈಮ್ಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ.